ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತ ಬಿಗ್ ಡೆವಲಪ್ಮೆಂಟ್. ಕೊನೆಗೂ ಸಿದ್ದರಾಮಯ್ಯ ಕುಟುಂಬಸ್ಥರಿಗೆ ಇಡಿ ಬಿಸಿ ತಟ್ಟೆ ಬಿಟ್ಟಿದೆ. ಸಿದ್ದರಾಮಯ್ಯ ಪತ್ನಿ ಮತ್ತು ಸರ್ಕಾರದ ಪ್ರಭಾವಿ ಮಿನಿಸ್ಟರ್ಗೆ ಇಡಿ ನೋಟಿಸ್. ಈಗ ಇಡಿ ಸಮನ್ಸ್ ಜಾರಿಯಾಗಿದ್ದು ಮುಂದೇನು ಹಾಗಾದ್ರೆ ಮುಖ್ಯಮಂತ್ರಿಗಳಿಗೂ ಕೂಡ ಇಡಿ ನೋಟಿಸ್ ಫಿಕ್ಸ್ ಅಂತಾನೆ ಹೇಳಲಾಗ್ತಿರೋದು. ಈಗ ಅವರ ಪತ್ನಿಗೆ ಇಡಿ ನೋಟಿಸ್ ಬಂದಿದೆ. ಇಷ್ಟು ಹತ್ರ ಬಂದಿದೆ. ಕೊನೆಗೂ ಇಡಿ ಮೂಡಾ ಕೇಸನ್ನ ಕೈಗೆತ್ತಿಕೊಂಡ ಬೆನ್ನಲ್ಲೇ ಹಲವು ಸ್ಫೋಟಕ ವಿಚಾರಗಳು ಬ್ಲಾಸ್ಟ್ ಆಗಿರೋದು. ಮೊನ್ನೆಯಷ್ಟೇ ಒಂದು ಲೆಟರ್ ಮೂಲಕ ಏನೇನು ಮುಟ್ಟುಗೋಲು ಹಾಕೊಂಡಿದ್ವಿ ಅನ್ನೋದನ್ನೆಲ್ಲ ಹೊರಗಿಟ್ಟಿತ್ತು. ಅದಾದ್ಮೇಲೆ ಮತ್ತೊಂದು ಬಿಗ್ ಸ್ಟೆಪ್ ತಗೊಂಡಿದೆ. ಈ ಕಡೆ ಸಿದ್ದರಾಮಯ್ಯನವ್ರಿಗೂ ಕೂಡ ಈಗ ಇಡಿ ಬಿಸಿ ತಟ್ಟಿರೋದು. ಒನ್ ಬೈ ಒನ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅತ್ತ ಸಿಬಿಐಗೆ ಒಪ್ಪಿಸಬೇಕು ಅನ್ನುವಂಥ ಕೇಸಲ್ಲೂ ಕೂಡ ವಿಚಾರಣೆ ಆರಂಭವಾಗಿದ್ದು ಅಲ್ಲೂ ತುಂಬಾ ಹೀಟೆಡ್ ಆರ್ಗ್ಯುಮೆಂಟ್ ಆಗ್ತಾ ಇದೆ. ಎಲ್ಲ ಡೀಟೇಲ್ಸ್ ಇರ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿಬಿಐಗೆ ಹೋಗುತ್ತಾ ಇಲ್ವಾ ಅನ್ನೋದು ಬಹುತೇಕ ಇವತ್ತು ಅಂತಿಮ ಹಂತಕ್ಕೆ ಬರುತ್ತೆ ಹೈಕೋರ್ಟಲ್ಲಿ. ಅದಕ್ಕೂ ಮುನ್ನವೇ ಈಗ ಇಡಿ ಆಘಾತ ಎದುರಾಗೇ ಬಿಟ್ಟಿದೆ ಸಿದ್ದರಾಮಯ್ಯನವ್ರಿಗೆ. ಇಡಿ ಈಗ ಸಮನ್ಸ್ ಅನ್ನು ಜಾರಿ ಮಾಡಿದೆ. ಅಂದ್ರೆ ಇಂಥ ದಿನ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಿದ್ದರಾಮಯ್ಯ ಪತ್ನಿಗೆ ಮತ್ತು ಭೈರತಿ ಸುರೇಶ್ ಅವರಿಗೆ ನೋಟಿಸ್ ಬಂದಿರೋದು. ಈಗ ಮೂಲಗಳ ಮಾಹಿತಿ ಪ್ರಕಾರ ಮಂಗಳವಾರ ಹಾಜರಾಗಬೇಕು ಅಂತ. ಇನ್ನೊಂದು ಈಗಂದ್ರೆ ಕ್ಲಾರಿಟಿ ಒಂದು ಇಡಿ ನೋಟಿಸ್ಸೇ ಸಿಗ್ಬೇಕು ನಮಗೆ, ಇಲ್ಲಾಂದ್ರೆ ಯಾರು ಬಂದಿದ್ಯೋ ಅವ್ರು ಹೇಳಬೇಕು. ಇವತ್ತೇ ಬರಬೇಕು ಅಂತ ಇದೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗ್ತಿದೆ. ಮಂಗಳವಾರ ಮಧ್ಯಾಹ್ನ ಅಂತಾನೂ ಹೇಳಲಾಗ್ತಿದೆ. ಅದ್ರ ಮುಂಚೆ ಈಗ ಹೇಗಾದ್ರೂ ಇಡಿಯಿಂದ ಬಚಾವಾಗಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿರೋದು ಸಿದ್ದರಾಮಯ್ಯನವರ ಪತ್ನಿ ಮತ್ತು ಭೈರತಿ ಸುರೇಶ್ ಅವರು. ಇವತ್ತು ನಾಗಪ್ರಸನ್ನ ಪೀಠದಲ್ಲಿ ಒಂದ್ ಕಡೆ ಸಿಬಿಐ ಕೊಡೋ ಕೇಸ್ ವಿಚಾರಣೆ ಇದೆ, ಅಲ್ಲೇ ತ್ವರಿತಗತಿಯಲ್ಲಿ ಅರ್ಜಿ ವಿಚಾರಣೆ ಆಗಬೇಕು ಅಂತ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಇಡಿ ಸಮನ್ಸ್ ಅನ್ನ ಪ್ರಶ್ನಿಸಿ ಅದನ್ನ ಇವತ್ತೇ 2:15 ಕೈಗೆತ್ತಿಕೊಳ್ತಾ ಇದೆ ನಾಗಪ್ರಸನ್ನ ಪೀಠ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು. ಈಗ ಮುಖ್ಯಮಂತ್ರಿಗಳ ಬಳಿ ಬಂದಿರೋದು ಅಂದ್ರೆ ಅವರ ಪತ್ನಿಗೆ ನೋಟಿಸ್ ಜಾರಿಯಾಗಿದೆ ಮತ್ತು ಈ ಕೇಸ್ನಲ್ಲಿ ದಾಖಲೆಗಳನ್ನು ನಾಪತ್ತೆ ಮಾಡಿದ್ದಾರೆ ಅಂತ ಆರೋಪ ಎದುರಿಸ್ತಾ ಇರೋರು ಭೈರತಿ ಸುರೇಶ್ ಅವರು. ಮತ್ತು ಈ ಕೇಸ್ನಲ್ಲಿ ನೇರವಾಗಿ ಅವರ ಪ್ರಭಾವ ಇದೆ ಅಂತೆಲ್ಲ ಆರೋಪಿಸಿದ್ರಲ್ಲ ದೂರುದಾರರು. ಈಗ ನೋಟಿಸ್ ತನಕ ಬರುತ್ತೆ ಅಂದ್ರೆ ಇಡಿಗೆ ಒಂದು ಸ್ಪಷ್ಟವಾದಂತಹ ಸುಳಿವು ಸಿಕ್ಕಿರುತ್ತೆ ಅಂತ. ನಮಗೆ ಡಾಕ್ಯುಮೆಂಟ್ ಸಿಕ್ಕಿದೆ ಅಂತಾನೆ ಅಲ್ವಾ ಮೊನ್ನೆ ಲೆಟರ್ ಬರ್ದಿದ್ದು. ಏನಂತಾಯ್ತು ಅದರಲ್ಲಿ ಮುಖ್ಯಮಂತ್ರಿಗಳ ಹೆಸರನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿತ್ತು. ಸಿದ್ದರಾಮಯ್ಯನವ್ರಿಗೆ ಸಂಬಂಧಪಟ್ಟಂತ ಮೂಡಾ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ಅಂತ. ಮತ್ತು ಸಿದ್ದರಾಮಯ್ಯನವರ 14 ಸೈಟು ಅದನ್ನೂ ಒಳಗೊಂಡಂತೆ ಬೇರೆಯ ಅಕ್ರಮಗಳು ಆಗಿವೆ, ಅದನ್ನೆಲ್ಲ ನಾವು ಮುಟ್ಟುಗೋಲು ಹಾಕೊಂಡಿದ್ವಿ ಅಂತ ಹೇಳಿದ್ರು. ಸೊ ಯಾವ್ಯಾವ ಸೈಟು ಏನೇನನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನೇರವಾಗಿ ಆ ಸೈಟ್ ಡೀಟೇಲ್ಸ್ ಸಿಗದೇ ಇದ್ರು ಕೂಡ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಇಡಿ ಸ್ಟೆಪ್ ತಗೊಂಡಿದೆ ಅನ್ನೋದು ಕ್ಲಿಯರ್ ಆಗಿತ್ತು. ನಾವು ಆ ಇಡಿ ಲೆಟರ್ ಅನ್ನ ಮತ್ತೊಮ್ಮೆ ನೋಡಬಹುದು. ಅದರಲ್ಲಿ ಸ್ಪಷ್ಟವಾಗಿ ನಟೇಶ್ ಹೆಸರಿರಬಹುದು, ಹಾಗೆ ಈ 14 ಸೈಟ್ನ ವಿಚಾರ ಪ್ರಸ್ತಾಪವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಸಂಬಂಧಪಟ್ಟಂತೆ ಪ್ರಸ್ತಾಪವಾಗಿದೆ. ಈಗ ಅದರ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಪತ್ನಿಗೆ ನೋಟಿಸ್ ಜಾರಿಯಾಗಿದೆ. ಕೂಡಲೇ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಇಡಿ ನೋಟಿಸ್ ಅನ್ನ ಪ್ರಶ್ನಿಸಿ ಇವತ್ತು ಮಧ್ಯಾಹ್ನ ವಿಚಾರಣೆ ಕೈಗೆತ್ತಿಕೊಳ್ಳೋದಾಗಿ ತುರ್ತಾಗಿ ವಿಚಾರಣೆ ಕೈಗೆತ್ತಿಕೊಳ್ಳೋದಾಗಿ ಮನವಿರೋದ್ರಿಂದ ಇವತ್ತು 2:15 ಕೈಗೆತ್ತಿಕೊಳ್ತಾ ಇದೆ ಕೋರ್ಟ್. PMLA ಆಕ್ಟ್ ನ ಅಡಿಯಲ್ಲಿ ನೋಟಿಸ್ ಅನ್ನ ಕೊಟ್ಟಿದೆ ಇಡಿ. ಅಕ್ರಮ ಹಣ ವರ್ಗಾವಣೆ ಮತ್ತು ಬೇನಾಮಿ ಇದೆಲ್ಲ ಇಲ್ಲಿ ಬಂದಿತ್ತು. ಯಾಕೆ ಬಂತು ಇಡಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಕೊಡ್ತು ಮೊನ್ನೆ ಇಡಿ. ಹೇಗೆ ಇಲ್ಲಿ ಬೇನಾಮಿ ಪತ್ತೆಯಾಗಿದೆ ಮತ್ತು ನಮಗೆ ಈ PMLA ಮನಿ ಲಾಂಡ್ರಿಂಗ್ ನ ಸ್ಪಷ್ಟ ದಾಖಲೆಗಳು ಸಿಕ್ಕಿವೆ ಅಂತ ಎಲ್ಲ ಬೇರೆ ಬೇರೆ ವಿಚಾರಗಳನ್ನ ಅಧಿಕಾರಿಗಳು ಯಾರ್ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕ್ಲೂ ಅನ್ನ ಕೊಟ್ಟಿತ್ತು. ಈಗ ನೋಡಿ PMLA ಆಕ್ಟ್ ನಲ್ಲಿ ನೋಟಿಸ್ ಕೊಟ್ಟಿದೆ ಇಡಿ. ಇಬ್ರು ಕೂಡ ಇಡಿ ಕಚೇರಿ ವಿಚಾರಣೆಗೆ ಹಾಜರಾಗಬೇಕಿತ್ತು. ಆ ಡೆಡ್ ಲೈನ್ ಅನ್ನು ಕೊಟ್ಟಿದೆಯಲ್ಲ ಇಡಿ ಇಂಥ ಸಮಯಕ್ಕೆ ಹಾಜರಾಗಬೇಕು ಅಂತ. ಅದ್ರ ಒಳಗಾಗಿ ಕೋರ್ಟ್ ಪ್ರೊಟೆಕ್ಷನ್ ಅನ್ನ ಪಡ್ಕೊಳ್ಳೋದಕ್ಕೆ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ CM ಪತ್ನಿ ಮತ್ತು ಭೈರತಿ ಸುರೇಶ್ ಅವರು. ಮತ್ತೊಂದು ಕಡೆಗೆ ಸಿಬಿಐಗೆ ಸಂಬಂಧಪಟ್ಟಂತೆ ವಿಚಾರಣೆ ವಾದ ಪ್ರತಿವಾದ ಜೋರಾಗಿದೆ. ನೋಡಿ ಏನೇನು ವಾದ ಮಂಡಿಸಿದ್ದಾರೆ, ಯಾಕೆ ಸಿಬಿಐಗೆ ಈ ಕೇಸ್ ಹೋಗಲೇಬೇಕು ಅಂತ ಕೇಳ್ತಿರೋದು ಹೈಕೋರ್ಟ್ ಅಲ್ಲಿ. CM ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಹಾಜರಾಗಿದ್ದಾರೆ. ಘಟಾನುಘಟಿಗಳು ಇವತ್ತು. ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ಅವರು, ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬಲ್ ಇಬ್ರು. ಈ ಕಡೆ
ಮಣೀಂದರ್ ಸಿಂಗ್ ಅವರು ಸ್ನೇಹಮಯಿ ಕೃಷ್ಣ ಪರ ವಾದ ಮಾಡ್ತಾ ಇದ್ದು, ಅವರ ವಾದ ಈಗ ಮುಕ್ತಾಯವಾಗಿದೆ. ಅತ್ಯಂತ ಪ್ರಮುಖ ವಿಚಾರಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಜನರ ಮನಸ್ಸಲ್ಲಿ ಸ್ವತಂತ್ರ ತನಿಖೆ ಆಗ್ತಿದೆ ಅಂತ ಅನಿಸ್ತಾನೆ ಇಲ್ಲ. ಕೇಂದ್ರೀಯ ಸಂಸ್ಥೆಗಳ ತನಿಖೆ ಆಗ್ಲೇಬೇಕು. ಯಾಕಂದ್ರೆ ಇಲ್ಲಿರೋದು ಮುಖ್ಯಮಂತ್ರಿಗಳ ವಿರುದ್ಧ ಕೇಸ್ ಇರೋದು. ಸುಪ್ರೀಂ ಕೋರ್ಟ್ನ ಆದೇಶವನ್ನ ಉಲ್ಲೇಖ ಮಾಡಿಕೊಂಡು ಯಾವ ಕಾರಣಕ್ಕೆ ಇಲ್ಲಿ CBI ಎಂಟ್ರಿ ಆಗಲೇಬೇಕು, ಅನಿವಾರ್ಯತೆ ಏನಿದೆ ಅಂತ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲೇಖ ಮಾಡಿಕೊಂಡು ವಾದ ಮಾಡ್ತಾ ಇದ್ದಾರೆ. ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಈ ಕಾರಣಕ್ಕೆ ಅಗತ್ಯ ಇದೆ ಅಂತ ಅವರು ವಾದ ಮಂಡಿಸಿರೋದು. ಇದರ ನಡುವೆ ಲೋಕಾಯುಕ್ತ ಕೂಡ ಮುಚ್ಚಿದ ಲಕೋಟೆಯಲ್ಲಿ ತನಿಖಾ ಪ್ರಗತಿಯ ವರದಿಯನ್ನ ಸಲ್ಲಿಸಿದೆ. ಲೋಕಾಯುಕ್ತ ಪರ ವಕೀಲ ವೆಂಕಟೇಶ್ ಅವರು ಸಲ್ಲಿಸಿದ್ದಾರೆ. ಈ ಹಂತದಲ್ಲಿ ಆರೋಪಿಗಳ ವಾದವನ್ನ ಆಲಿಸಬೇಕಾಗೇ ಇಲ್ಲ ಅಂತ ಮಣೀಂದರ್ ಸಿಂಗ್ ಅವರು, ಸ್ನೇಹಮಯಿ ಕೃಷ್ಣ ಪರ ವಕೀಲರು ಇಲ್ಲಿ ವಾದಿಸಿರೋದು. ಯಾವ ಹಂತದಲ್ಲಿದೆ ಕೇಸು, ಏನೇನ್ ಸಾಕ್ಷಿಗಳಿವೆ ನಮ್ಮ ಮುಂದೆ, ಲೋಕಾಯುಕ್ತನೇ ಶಾಮೀಲಾಗಿದೆ ಅನ್ನೋದಕ್ಕೂ ಕೂಡ ಸ್ನೇಹಮಯಿ ಕೃಷ್ಣ ಹೇಳಿರೋ ಪ್ರಕಾರ ಮಹತ್ವದ ದಾಖಲೆಗಳನ್ನ ಸಲ್ಲಿಸಿದ್ದೀವಿ ಅಂತ. ಈ ಹಂತದಲ್ಲಿ ಆರೋಪಿಗಳ ವಾದವನ್ನು ಆಲಿಸಬೇಕಾಗೇ ಇಲ್ಲ. ಇಲ್ಲಿ ಮುಖ್ಯಮಂತ್ರಿ ಅತ್ಯಂತ ಪ್ರಭಾವಿಯಾಗಿರೋದ್ರಿಂದ ಈ ರಾಜ್ಯದಲ್ಲಿ ಅವರ ವಿರುದ್ಧ ಅವರ ಅಂಡರ್ ಬರುವಂತಹ ಅಧಿಕಾರಿಗಳು ತನಿಖೆ ನಡೆಸೋದಕ್ಕೆ ಸಾಧ್ಯವ ಅನ್ನೋದು ಒಂದು, ಮತ್ತು ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಅನ್ನೋದನ್ನ ಉಲ್ಲೇಖಿಸಿ ಮೂಡಾಕೆ CBIಗೆ ಹೋಗಲೇಬೇಕು ಅಂತ ವಾದ ಮಾಡ್ತಿದ್ದಾರೆ. ಹಾಲಿ ಪ್ರಕರಣವನ್ನು ನೋಡಿದ್ರೆ ಮೊದಲಿಗೆ ಸ್ವತಂತ್ರ ತನಿಖಾ ಸಂಸ್ಥೆ ಬರಲೇಬೇಕಿಲ್ಲಿ, ಯಾವುದೇ ಅನುಮಾನ ಇಲ್ಲ, ಮುಖ್ಯಮಂತ್ರಿಯಂತಹ ಹುದ್ದೆಯಲ್ಲಿದ್ದ ಮೇಲೆ ಅಂತ ಅವರ ವಾದ. ಕೆಲವು ಪ್ರಕರಣಗಳ ಉಲ್ಲೇಖ ಮಾಡಿದ್ದಾರೆ. ಮಿಥಿಲೇಶ್ ಕುಮಾರ್ ಪ್ರಕರಣವನ್ನು ಉಲ್ಲೇಖ ಮಾಡಿದ್ದಾರೆ ಮಣೀಂದರ್ ಸಿಂಗ್ ಅವರು. ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡೋ ನಿಟ್ಟಿನಲ್ಲಿ ಸ್ವತಂತ್ರವಾಗಿ ನಡೀಲೇಬೇಕು, ಹಾಗಾಗಿ ಅನಿವಾರ್ಯ CBIಗೆ ಹೋಗೋದು, ಇಂತಿಂಥ ತಪ್ಪುಗಳಾಗಿವೆ ಅಂತ ವಿತ್ ಎಕ್ಸಾಂಪಲ್ ಅವರು ವಾದವನ್ನ ಮಂಡಿಸ್ತಾ ಇರೋದು. ನೋಡಿ, ನ್ಯಾಯಾಲಯಕ್ಕಿರುವಂತಹ ಅವಕಾಶಗಳ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಾ ಇದೆ. ನ್ಯಾಯಯುತ ತನಿಖೆ ನಡೆಯುತ್ತಿಲ್ಲ ಅಂತ ಆದ್ರೆ ನ್ಯಾಯಾಲಯಕ್ಕೆ ಅದು ಕನ್ವಿನ್ಸ್ ಆದ್ರೆ ಸ್ವತಂತ್ರ ತನಿಖೆಗೆ ವಹಿಸಬಹುದಲ್ವಾ? ಕಂದಾಯ ಇಲಾಖೆ ಅಧಿಕಾರಿಗಳು ಆಕ್ಷೇಪಾರ್ಹವಾದ ಭೂಮಿ ಇದೆ ಎಂದಿದ್ದಾರೆ. ಅಷ್ಟರಲ್ಲಿ ಭೂಮಿಯನ್ನ ಲೇಔಟ್ ಆಗಿ ರೂಪಿಸಲಾಗಿತ್ತು. ಇಂತಹ ಅಧಿಕಾರಿಗಳಿಂದ ನ್ಯಾಯಯುತ ತನಿಖೆಯನ್ನ ಹೇಗೆ ನಿರೀಕ್ಷೆ ಮಾಡೋದಕ್ಕಾಗತ್ತೆ? ನೋಡಿ, ಕಂದಾಯ ಇಲಾಖೆ ಅಧಿಕಾರಿಗಳು ಹೇಳಿದ್ದನ್ನೇ ಉಲ್ಲೇಖ ಮಾಡಿ, ಅಲ್ಲಿ ಲೇಔಟ್ ನಿರ್ಮಾಣ ಆಗಿದ್ದನ್ನ ಉಲ್ಲೇಖ ಮಾಡಿ ವಾದವನ್ನ ಮಂಡಿಸಿರೋದು. ಸರಿ, ಇಷ್ಟೆಲ್ಲ ಆಗಿದೆ ಅನ್ನೋದು ಬಟಾಬಯಲಾಗಿದೆ. ಅಷ್ಟಾದ್ಮೇಲೂ ನ್ಯಾಯಯುತ ತನಿಖೆ ಹೇಗೆ ನಿರೀಕ್ಷೆ ಮಾಡೋದು? ಹಗರಣ ನಡೆಯೋದಕ್ಕೆ ಅಧಿಕಾರಿಗಳು ನೆರವು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ. ಪ್ರಕರಣವನ್ನು ಸ್ವತಂತ್ರ ತನಿಖೆಗೆ ವಹಿಸಿದ್ರೆ ಮಾತ್ರ ಈ ಎಲ್ಲ ವಿಚಾರಗಳು ಹೊರಗಡೆ ಬರೋದು. ಲಭ್ಯವಿರುವ ದಾಖಲೆಗಳು ಅದನ್ನ ಕ್ಲಿಯರ್ ಆಗಿ ತೋರಿಸುತ್ತೆ ಇಲ್ಲಿ ಅಧಿಕಾರಿಗಳು ಶಾಮೀಲಾಗಿರೋದನ್ನ ಅಂತ ವಾದ ಮಂಡಿಸಿದ್ದಾರೆ. ಸಾಮಾಜಿಕ ನ್ಯಾಯಕ್ಕಾಗಿ ಪ್ರಕರಣದ ತನಿಖೆ ಸ್ವತಂತ್ರ ತನಿಖಾ ಸಂಸ್ಥೆಯಿಂದನೇ ಆಗಬೇಕು. ಸತ್ಯವನ್ನು ಮುಚ್ಚಿಡೋ ಕಾರ್ಯವನ್ನು ತನಿಖಾ ಸಂಸ್ಥೆ ಮಾಡ್ತಾ ಇದೆ ಅನ್ನೋದು ಎದ್ದು ಕಾಣ್ತಿದೆ ಅನ್ನೋದಕ್ಕೆ ಸಾಕ್ಷಿಗಳಿವೆ ಅಂತ ಅದಕ್ಕೂ ಕೂಡ ಸಾಕ್ಷಿಯನ್ನ ಲೋಕ ಸಂಸ್ಥೆಯ ವಿರುದ್ಧ ಕೋರ್ಟ್ ಮುಂದೆ ಹಾಜರುಪಡಿಸಿರೋದು. CBIನಿಂದ ತನಿಖೆ ಆದ್ರೆ ಮಾತ್ರ ನ್ಯಾಯ ಸಿಗತ್ತೆ. ಹಗರಣ ನಡೆಯೋದಕ್ಕೆ ಅಧಿಕಾರಿಗಳೇ ನೆರವು ಕೊಟ್ಟ ಮೇಲೆ ಮತ್ತೆ ಇವರಿಂದನೇ ಹೆಂಗ್ ನ್ಯಾಯ ಸಿಗೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ, ಆ ದಾಖಲೆಯನ್ನ ಮಣೀಂದ್ರ ಸಿಂಗ್ ಅವರು ಹೈಕೋರ್ಟ್ನ ಮುಂದೆ ನಾಗಪ್ರಸನ್ನ ಪೀಠದ ಮುಂದೆ ಇಟ್ಟು ವಾದವನ್ನ ಮುಕ್ತಾಯ ಮಾಡಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ರು. ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿ ಆಗಿರೋದ್ರಿಂದ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ನಾನು ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಅದರ ವಿಚಾರಣೆ ಈ ದಿನ ಇದೆ. ಈ ದಿನ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ CBIಗೆ ವಹಿಸುವಂಥ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. ತನಿಖೆ ಪೂರ್ತಿಗೊಂಡಿಲ್ಲ ಸರ್. ಮಾನ್ಯ ಉಚ್ಚ ನ್ಯಾಯಾಲಯ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸೂಚನೆ ನೀಡಿಲ್ಲ. ಇದುವರೆಗೆ ಏನು ತನಿಖೆ ನಡೆದಿದೆ ಅದರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದರೆ ಅದರ ವರದಿಯನ್ನು ಅಷ್ಟೇ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ CBIಗೆ ವಹಿಸುವಂಥ ಸೂಕ್ತ ಆದೇಶ ಮಾಡುತ್ತೆ. ಅಂತಿಮ ವರದಿನ ಮುಗಿದ ಮೇಲೆ ನಾವು ಸಲ್ಲಿಸುವಂತೀವಿ ಅರ್ಜಿ. ಹೌದು ಸರ್, ಅಂತಿಮ ವರದಿ ಸಲ್ಲಿಸೋಕ್ಕೆ ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಇನ್ನೂ ತನಿಖೆ ನಡೀತಾ ಇರೋದ್ರಿಂದ ಈಗಲೇ ಅಂತಿಮ ವರದಿ ಸಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಈಗ ಇದುವರೆಗೂ ತನಿಖೆ ನಡೆದ್ರ ಬಗ್ಗೆ ಅಷ್ಟೇ ವರದಿ ಸಲ್ಲಿಸೋದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡೋದ್ರಿಂದ ಇದುವರೆಗೂ ಏನು ತನಿಖೆ ನಡೆಸಿದರೆ ಆ ಒಂದು ಬಗ್ಗೆ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ. ಸರ್, ಖಂಡಿತವಾಗ್ಲೂ 99% ಇವತ್ತೇ ಒಂದು ಸೂಕ್ತ ಆದೇಶ ಆಗೋದ ನಿರೀಕ್ಷೆ ಇದೆ. ಒಂದು ಭಾಗ ಮಾನ್ಯ ನ್ಯಾಯಾಲಯ ಏನು ತೀರ್ಮಾನ ತಗೊಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈಗ ಸರ್ಕಾರದ ಪರ ಮತ್ತು CM ಪರ ಕಪಿಲ್ ಸಿಬಲ್ ಅವರು ಮತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ಘಟಾನುಘಟಿಗಳ ವಾದ ಶುರುವಾಗಲಿದೆ. 2:30 ED
ಆಲ್ರೆಡಿ ನೋಟಿಸ್ ಕೊಟ್ಟಿರೋದ್ರಿಂದ ಅದನ್ನ ಪ್ರಶ್ನಿಸಿ ಏನು ಅರ್ಜಿ ಹಾಕ್ಕೊಂಡಿದಾರಲ್ಲ ಅದು ಕೂಡ ಬರುತ್ತೆ. ಸೊ ಇವತ್ತು ಹೈಕೋರ್ಟ್ ಪೀಠದಲ್ಲಿ ಒಂದೇ ದಿನ ಅತ್ಯಂತ ಮಹತ್ವದ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ. ಆದರೆ ಕೇಸ್ ಅಂತೂ ಆ ಉರುಳಂತೂ ಮೂಡಾ ಉರುಳಂತೂ ದಿನೇ ದಿನೇ ಬಿಗಿ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯನವರ ಪತ್ನಿ ಮತ್ತು ಭೈರತಿ ಸುರೇಶ್ ಅವರಿಗೆ ಮೂಡಾ ಬಿಸಿ ತಟ್ಟಿರೋದು ಪ್ರಕರಣದಲ್ಲಿ ಅತಿ ದೊಡ್ಡ ತಿರುವೊಂದು ಕಂಡು ಬರ್ತಾ ಇದೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.